शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನೀವು ಪೂರಾ ನಿಮ್ಮ ಕತೆ ಮುಗಿದಿತ್ತು. ಬಿಜೆಪಿ ಹೊರಗೆ ಹಾಕಿದ್ರು, MLC ನಿಂತ್ರಿ. ಇದೇ ಎಲ್ಲ ಶಾಸಕರು ಶಿವಾನಂದ ಪಾಟೀಲ್ರ ಮನೆಗೆ ಹೋಗಿ ಸಹಾಯ ಬೇಡಿದ್ರಿ. ಜಿಲ್ಲೆಯ ಒಂದು ಪ್ರತಿಷ್ಠೆಗೋಸ್ಕರ, ಜಿಲ್ಲೆಯ ಯಾವ ಕ್ಯಾಂಡಿಡೇಟ್ ಎರಡನೇ ಕ್ಯಾಂಡಿಡೇಟ್ ಇರಲಾರ್ದಕ್ಕ ಎಲ್ಲ ಪಾಟೀಲ್ರು ಎಲ್ಲ MLAಗಳು ನಿಮ್ಗೆ ಬೆಂಬಲ ಕೊಟ್ಟು MLC ಆರಿಸಿ ತಂದ್ರು. ಮತ್ತು ಅವ್ರ ವಿರುದ್ಧ ಮಾತಾಡ್ತೀರಿ, ಇದು ತೈಗಣ್ತನ ಅಲ್ವಾ? ಯಾರು ತೈಗಂಡ್ರು ನಿರ್ಣಯ ಆಗ್ಬೇಕಲ್ಲ. ನಿಮ್ದು ಕತೆ ಮುಗಿದಿತ್ತು, ಬಿಜೆಪಿನಲ್ಲಿ ಹೊರಗೆ ಹಾಕಿದ್ರು. ಮತ್ತೆ ಯಡಿಯೂರಪ್ಪನವ್ರು ಕೈಕಾಲು ಹಿಡಿದು ಯಾರ್ಯಾರಿಗೆ ಹಿಡಿದು ಅವ್ರಿಗೆ ಹಿಡಿದು ಬಿಜೆಪಿಗೆ ಸೇರಿದ್ರಿ. ಮತ್ತೆ ಅವ್ರು ಟಿಕೆಟ್ ಕೊಟ್ಟು ನೀವು ಶಾಸಕರು ಮಾಡಿದ್ರು. ಮತ್ತೆ ಅವ್ರಿಗೆ ತಂದೆ ಮಗನಿಗೆ ಬೇಕೋತ್ರಿಗೆ ಹೇಳ್ತಾ ಇದ್ದೀರಿ, ಇದು ತೈಗಣ್ತನ ಅಲ್ವಾ? ತೈಗಂಡತನದ ಅರ್ಥ ಇದು. ನಿಮ್ಗೆ ತೈಗಂಡತನದ ಅರ್ಥ ಗೊತ್ತಿಲ್ಲ, ನಾನು ತಿಳಿಸಿ ಹೇಳ್ತಾ ಇದ್ದೀನಿ. ಇವತ್ತು ಎಲ್ಲೂ ಇಲ್ಲದ ನಾಲಿಗೆ ಏನೇನೋ ಮಾತಾಡ್ತಾ ಇದೆ. ಬಸವಣ್ಣನವರು ಅನ್ಯಾಯ ಅಂತ ಹೇಳ್ತೀರಿ. ಒಂದು ಮಾತರೆ ಬಸವಣ್ಣನವ್ರದ್ದು ನೆನಪಿದೆ ನಿಮಗ? ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದ್ರು ಅಳಿಯಲು ಬೇಡ. ಇವು ಬಸವಣ್ಣನವರು ಹೇಳಿದ ಮಾತುಗಳಿವು. ಇವು ನೆನಪದ ನಿಮ್ಗ? ನೀವು ಬೆಳಿಗ್ಗೆ ಎದ್ರೆ ಸಂಜೀತನ ಇದ್ರನ್ನೇ ಹಳಿಯೋದು. ನೀವು ಬೆಳಿಗ್ಗೆ ಎದ್ದು ಸಂಜೀತನ ಇದ್ರ ಹಳಿಯೋದು ಬಿಟ್ರೆ ಮತ್ತೊಂದು ಗೊತ್ತೇ ಇಲ್ಲ ನಿಮ್ಗೆ. ಸುಳ್ಳೇ ಹೇಳೋದು. ಖುಷಿಯನ್ನು ನುಡಿಯಲು ಬೇಡ, ಇದು ಸುಳ್ಳೇ ಹೇಳೋದು. ಇವು ಯಾವ ನಿಮ್ಮ ತಲೆಗೆ ಹೋಗೋದಿಲ್ಲ. ಇವು ಬರೇ ಹಿಂದೂ, ಮುಸ್ಲಿಂ, ಪಾಕಿಸ್ತಾನ್, ಹರಾಮ್ಕೋರು. ಅಲ್ಲಿ ಭಾಗವಹಿಸಿದವರೆಲ್ಲರೂ ಹರಾಮ್ಕೋರು. ನೀವೊಬ್ಬರೇ ಸಾಚ. ಯಶವಂತರಾವ್ ಗೌಡ್ರ ಬಗ್ಗೆ ಮಾತಾಡಿದ್ರಿ. ಯಶವಂತರಾವ್ ಗೌಡ್ರದ್ದು ಒಂದು ಸ್ವಲ್ಪನೂ ರಾಜಕೀಯದಲ್ಲಿ ಒಬ್ಬ ಬದ್ಧತೆಯುಳ್ಳ ರಾಜಕಾರಣಿ, ಆಧ್ಯಾತ್ಮಿಕತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ರಾಜಕಾರಣ ಮಾಡಂತ ಮನುಷ್ಯ ಯಶವಂತರಾವ್ ಗೌಡ್ರು. ಇವತ್ತು ಇಂಡಿ ಮತಕ್ಷೇತ್ರ ಹೋಗಿ ನೋಡ್ರಿ. ಅಲ್ಲಿ ಒಂದು ಬಹಳ ಕಡಿಮೆ ಸಮಾಜ ಇರಂತ ಒಬ್ಬ ವ್ಯಕ್ತಿ ಇವತ್ತು ಸತತವಾಗಿ ಅವರು 40 ವರ್ಷಗಳ ಕಾಲ ಆರಿಸಿ ಬರ್ತಾ ಇದ್ದಾರೆ. ಸರ್ವ ಜನಾಂಗದ ಶಾಂತಿ ತೋಟ ಮಾಡಿದ್ದಾರೆ. ಅಲ್ಲಿ ಭೀಮಾ ತೀರದ ಹಂತಕರನ್ನೋದು ಲೇಬಲ್ ಅನ್ನು ಕಡಿಮೆ ಮಾಡಿದ್ದಾರೆ. ಹಣೆಪಟ್ಟಿಯನ್ನು ಕಳೀತಾ ಇದ್ದಾರೆ. ಅದಕ್ಕೆ ಅಲ್ಲಿ ಹೋಗಿ ನೋಡ್ರಿ. ಕೂಪ ಮುಂಡು ತರ ನೀವು ನಿಮ್ಮದೇ ಜಗತ್ತಿನಲ್ಲೇ ಕೂತು ಮಾತಾಡ್ತಾ ಇದ್ರಿ ಬೇರೆದವ್ರಿಗೆ. ಯಶವಂತರಗೌಡ್ರ ಬಗ್ಗೆ ಒಂದು ಸಮಾರಂಭದಲ್ಲಿ ರಾಜ್ಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ SC ಮಾದೇವಪ್ಪನವರು ಒಂದು ಮಾತು ಹೇಳಿದ್ರು. ಯಾಕೆ ಹೇಳೋ ಸಂದರ್ಭ ಅದು ಹೇಳ್ತೀನಿ ನಾ. ಅವ್ರಿಗಿಂತಲೂ ಮೊದಲು ಭಾಷಣ ಮಾಡಿದ ಯಶವಂತರಾವ್ ಈಗಿನ ಪರಿಸ್ಥಿತಿಯಲ್ಲಿ ರಾಜಕಾರಣ ಬಹಳ ಸಮಸ್ಯೆ ಇದೆ, ಅದರ ಮಟ್ಟ ಇಳಿತಾ ಇದೆ, ನನಗಿನ ಮೇಲೆ ರಾಜಕಾರಣ ಸಾಕು, ನಾ ರಾಜಕಾರಣ ಮಾಡಂಗಿಲ್ಲ ಅನ್ನೋ ಭಾವನೆ ಬಂದಿದೆ ನನಗಂತ ಹೇಳಿದಾಗ ಏನು ಹೇಳಿದ್ರು, ಯಶವಂತರಾವ್ ಗೌಡ್ರೆ, ನೀವು ರಾಜಕಾರಣ ಬಿಟ್ಟ ದಿವಸ ಭೀಮಾ ನದಿಯಲ್ಲಿ ಕೆಂಪು ನೀರು ಹರಿತದೆ, ಬಿಳಿ ನೀರು ಹರಿಯುವುದಿಲ್ಲ, ಅದಕ್ಕೆ ನಿಮ್ಮಂತೂ ರಾಜಕೀಯದಲ್ಲಿ ಇರಬೇಕಂತ ಹೇಳಿದ್ರು. ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಹೇಳ್ತಿರಂದ್ರೆ ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ಅಂತ ನಾ ಹೇಳ್ತೀನಿ. ಇವತ್ತು ನೀವೆಲ್ಲ ಕಳೆದು ಬಿಟ್ಟು ನಿಂತಿದ್ದೀರಿ. ಇದೆಲ್ಲ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ, ಪ್ರಜ್ಞೆ ಇದ್ರೆ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟ ತಕ್ಷಣನೇ ಪ್ರತಿಕ್ರಿಯೆ ನೀಡಬಾರ್ದಾಗಿತ್ತು. ಪ್ರತಿಕ್ರಿಯೆ ನೀಡುವುದಲ್ಲ, ಇಲ್ಲಿ ಥರ ನೀವು ರಾಜೀನಾಮೆ ಕೊಡಬೇಕಾಗಿತ್ತು. ನೀವು ಹೋಗಿ ಅವಾಗ ನಿಮ್ಮ ಹತ್ರ ಏನಾದರೂ ಇದೆ ತಿಳ್ಕೊತಿದ್ದೀವಿ ನಾವು.